ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಟುಡೇ ನಾವು ಬಿನೆನ್ಸ್ ಅಕೌಂಟ್ನ ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಏನಾರಿಂದ ಹೇಗೆ ಯು ಎಸ್ ಡಿ ಟಿ ಕನ್ವರ್ಷನ್ ಮಾಡ್ಕೊಳೋದು ಅಂತ ಹೇಳ್ತೀನಿ. ಎ ಟು ಝೆಡ್ ಪ್ರೋಸೆಸ್. ಗೈಸ್, ಡಿಸ್ಕ್ಲೈಮರ್, ದಿಸ್ ಈಸ್ ಫಾರ್ ಎಜುಕೇಶನಲ್ ಪರ್ಪಸ್. ಈ ರೀತಿಯಾದಂತಹ ಲಾಸ್ಗೆ ನೀವೇ ಹೊಣೆಯಾಗಿರ್ತೀರಾ. ದಿಸ್ ಈಸ್ ಫಾರ್ ಎಜುಕೇಶನಲ್ ಪರ್ಪಸ್ ಓನ್ಲಿ. ಗೈಸ್, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ, ಅದನ್ನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನನ್ನ ಒಂದು ಕಾಮೆಂಟ್ನಲ್ಲಿ ಇಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಬಿನೆನ್ಸಿಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಟ್ಯಾಪ್ ಮಾಡ್ಕೊಳ್ಳಿ. ಜಸ್ಟ್ ಕ್ರೋಮಲ್ಲಿ ಬಿನೆನ್ಸ್ ಅವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ತಕ್ಷಣ ವೆಲ್ಕಮ್ ಟು ಬಿನೆನ್ಸ್ ಅಂತ ತೋರಿಸುತ್ತೆ ನಿಮಗೆ. ದೆನ್ ನೀವು ವೆಲ್ಕಮ್ ಟು ಬಿನೆನ್ಸ್ ಅಂತ ಬಂದಾದ್ಮೇಲೆ ಅಲ್ಲಿ ಮೇಲ್ಗಡೆ ಫೋನ್ ನಂಬರ್ ಆರ್ ಇಮೇಲ್ ಹಾಕಿ ಅಂತ ಇದೆ. ಗೈಸ್, ನಿಮ್ಮ ಒಂದು ಯಾವ್ದು ಅಫಿಷಿಯಲ್ ಇಮೇಲ್ ಇಟ್ಟಿದ್ದೀರೋ ಆ ಇಮೇಲ್ನೇ ಕೊಡಿ. ಇಮೇಲ್ ಕೊಟ್ರೆ ಬೆಟರ್ ಆಪ್ಷನ್ ಇರುತ್ತೆ. ಆ ಇಮೇಲ್ ಕೊಟ್ಟಾದ್ಮೇಲೆ ಗೈಸ್, ಆ ಇಮೇಲಲ್ಲಿ ಎಂಟರ್ ಮಾಡ್ದಾದ್ಮೇಲೆ ನೆಕ್ಸ್ಟ್ ಪೇಜು OTP ಬರುತ್ತೆ ನಿಮ್ಮ ಮೇಲ್ಗೆ. ಆ OTPನ ಎಂಟರ್ ಮಾಡಬೇಕು ಗೈಸ್. ದೆನ್ ಆ OTP ಎಂಟರ್ ಮಾಡಿ ವೆರಿಫಿಕೇಶನ್ ಆದಮೇಲೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳೋದಕ್ಕೆ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮಗೆ ಇಷ್ಟ ಆಗಿರೋ ಅಥವಾ ನಿಮಗೆ ಯಾವುದು ಪಾಸ್ವರ್ಡ್ ಸೆಟ್ ಮಾಡಬೇಕು, ಏನು ಪಾಸ್ವರ್ಡ್ ಸೆಟ್ ಮಾಡಬೇಕೋ ಅದು ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಗೆ ಅಕೌಂಟ್ನ ಓಪನ್ ಮಾಡೋ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ದೆನ್ ಗೈಸ್, ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಬಿನಾನ್ಸ್ ಅಂತ ಟೈಪ್ ಮಾಡಿ. ಬಿನಾನ್ಸ್ ಅಂತ ಟೈಪ್ ಮಾಡಿದಾಗ ನಿಮಗೆ ಬಿನಾನ್ಸ್ ಅಪ್ಲಿಕೇಶನ್ನು ಶೋ ಆಗುತ್ತೆ. ಆ ಬಿನಾನ್ಸ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ನೀವು ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಗೈಸ್, ಲಾಗಿನ್ ಆದಮೇಲೆ ಈ ಥರ ಇಂಟರ್ಫೇಸ್ ತೋರಿಸುತ್ತೆ. ದೆನ್ ಮೇಲ್ಗಡೆ ಈ ಬಿನಾನ್ಸ್ ಐಕಾನ್ ಇದೆಯಲ್ಲ, ಈ ಬಿನಾನ್ಸ್ ಐಕಾನ್ನ ಟ್ಯಾಪ್ ಮಾಡಿ. ಗೈಸ್, ಈ ಬಿನಾನ್ಸ್ ಐಕಾನ್ ಟ್ಯಾಪ್ ಮಾಡಿದಾದ್ಮೇಲೆ ನಿಮಗೆ ಅಲ್ಲಿ ವೆರಿಫಿಕೇಶನ್ ಮಾಡಬೇಕಾಗಿರುತ್ತೆ. ಮೀನ್ಸ್ ಒಂದು ಆಧಾರ್ ವೆರಿಫಿಕೇಶನ್. ನಂದು ಆಲ್ರೆಡಿ ವೆರಿಫಿಕೇಶನ್ ಆಗಿದೆ. ಸೊ ವೆರಿಫೈಡ್ ಅಂತ ತೋರಿಸ್ತಿದೆ. ನಿಮಗೆ ಇನ್ನೊಂದ್ಸತಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ವೆರಿಫಿಕೇಶನ್ ಸೆಂಟರ್ಗೆ ಹೋಗಿ ನಿಮ್ಮ ಒಂದು ಆಧಾರ್, ಮೀನ್ಸ್ ನಿಮ್ಮ ಒಂದು ಆಧಾರೇ ಆಗಲಿ ಇಲ್ಲ ಪ್ಯಾನ್ ಕಾರ್ಡ್ ಆಗಲಿ ಯಾವುದೋ ಒಂದು ವೆರಿಫಿಕೇಶನ್. ಗೈಸ್, ಒಟ್ಟಿನಲ್ಲಿ ವೆರಿಫಿಕೇಶನ್ಗೆ ನಿಮ್ದೊಂದು ಐಡೆಂಟಿಟಿ ಕಾರ್ಡ್ ಕೇಳುತ್ತೆ. ನೀವು ಆ ಐಡೆಂಟಿಟಿ ಕಾರ್ಡ್ನೆಲ್ಲ ಕೊಟ್ಟು ಸಬ್ಮಿಷನ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಎಲ್ಲ ತೋರಿಸುತ್ತೆ. ನೀವು ಎಷ್ಟು ಡೈಲಿ ನೀವು ಎಷ್ಟು ಸಾವಿರ ತನಕ ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತ. ಇದು ಮೇಯ್ನಾಗೆ ನಿಮ್ಮದು ಹೈ ಟ್ರಾನ್ಸಾಕ್ಷನ್ ಪ್ಲಸ್ ಮೇಯ್ನಾಗೆ ಬೇಕೇ ಬೇಕು ಈ ಬಿನಾನ್ಸ್ ವೆರಿಫಿಕೇಷನ್ನು. ಆ ID ಕಾರ್ಡ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಎಲ್ಲ ಅಥಾರಿಟಿ ಸಿಗುತ್ತೆ. ದೆನ್ ಮತ್ತೆ ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಿಗೆ ಬಂದು ಅಸೆಟ್ಸಿಗೆ ಬರ್ತೀರಾ ಅಂದರೆ ಇಲ್ಲಿ ಅಸೆಟ್ಸಿಗೆ ಬಂದಾಗ ಡೆಪಾಸಿಟ್ಟು, ವಿಡ್ರಾ, ಬೈ, ಟ್ರಾನ್ಸ್ಫರ್ ಅಂತ ತೋರಿಸ್ತಾ ಇರುತ್ತೆ. ನೀವು ಫಸ್ಟು ಇನ್ನು ಡೆಪಾಸಿಟ್ ಮಾಡಿರಲ್ವಲ್ಲ, ಸೊ ನಿಮಗೆ ಒಂದು ಸ್ವಲ್ಪ ಇಂಟ್ರಾಕ್ಷನ್ ಬೇರೆ ಥರನೇ ತೋರಿಸ್ತಾ ಇರುತ್ತೆ. ಈ ಬೈ ಮೇಲೆ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಬೈ ವಿತ್ INR P2P ಅಂತ ಇದೆಯಲ್ಲ, ಈ P2Pನ ನಿಮಗೆ ಓಕೆ ಅನ್ಸಿದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಬೈ ವಿತ್ INR ಅಂತ ಕೊಡಿ. ದೆನ್ ಅದಾದಮೇಲೆ ಇಲ್ಲಿ ನೋಡ್ಕೊಳ್ಳಿ, ನೀವು INR ಇಂದ USDTನ ಬೈ ಮಾಡ್ತಿರ್ತೀರಾ ಅಂತ. ಇಲ್ಲಿ ಪೇ ವಿತ್ ಅಂತ ಇದೆಯಲ್ಲ, ಇಲ್ಲಿ ನೋಡ್ತೀರಾ ಅಂದರೆ ಲೈಟಿಂಗ್ UPI ಅಂತ ಇದೆ, ಇದು P2Pಗೆ ಬರುತ್ತೆ. ದೆನ್ ಅದರ್ ಸರ್ವಿಸ್ UPI ಅಂತ ಇದೆ, ಇದು P2Pಗೆ ಬರುತ್ತೆ. ನೀವು P2Pಲಿ ಏನಾದರೂ ಬೈ ಮಾಡ್ತೀರಾ ಅಂದರೆ ಒಂದು USDT ಪ್ರೈಸ್ ಬಂದು 87 to 86 ಸಮಥಿಂಗ್ ₹100 ಅರೌಂಡ್ಸ್ ಒಳಗಡೆನೇ ಇರುತ್ತೆ. ಬಟ್ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್, ವೀಸಾ ಕಾರ್ಡ್ ಇಲ್ಲ ಮಾಸ್ಟರ್ ಕಾರ್ಡ್ ಇತ್ತು ಅಂದರೆ ಅದನ್ನು ಟ್ಯಾಪ್ ಮಾಡಿ ಕನ್ಫರ್ಮೇಷನ್ ಕೊಡ್ತೀರಾ ಅಂದರೆ ನಿಮಗೆ ₹87 ಆರ್ ₹88ಗೆ ಸಿಗುತ್ತೆ. ದೆನ್ ನೀವಿಲ್ಲಿ ಮಿನಿಮಮ್ 1500 ಡೆಪಾಸಿಟ್ ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. 1000 ಅಂತ ಇಲ್ಲಿ ಹಾಕ್ತೀನಿ ನೋಡಿ. ಮಿನಿಮಮ್ 1500 ಡೆಪಾಸಿಟ್ ಇರುತ್ತೆ. ಮೀನ್ಸ್ ಗೈಸ್, ನೀವು ಇಲ್ಲಿ ನಿಮ್ಮ ಕಾರ್ಡ್ನ ಆ್ಯಡ್ ಮಾಡಿ ಬೈ ಮಾಡ್ತು ಅಂದರೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ USDT ಟ್ರಾನ್ಸ್ಫರ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಬ್ಯಾಲೆನ್ಸ್ ತೋರಿಸ್ತಾ ಇದೆ USDT $20 ಅಂತ. ಈ ಥರ ನಿಮ್ಗೂ ತೋರ್ಸೋಕ್ಕೆ ಶೋ ಆಗುತ್ತೆ. ಗೈಸ್, ದೆನ್ ನೀವು ಬೈ ಮಾಡಾದ್ಮೇಲೆ USDT ಮೇಲೆ ಟ್ಯಾಪ್ ಮಾಡ್ತೀರಾ ಅಂದರೆ ಸೆಂಡು, ಟ್ರಾನ್ಸ್ಫರು, ಆ್ಯಡ್ USDT ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀರಾ, ಇಲ್ಲ ಯಾರಿಗಾನ ಸೆಂಡ್ ಮಾಡಬೇಕಾ ಇಲ್ಲ ಟ್ರಾನ್ಸ್ಫರ್ ಮಾಡಬೇಕಾ, ದೆನ್ ಇಲ್ಲೆಲ್ಲ ಇರುತ್ತೆ. ನೀವೆಲ್ಲ ಸೆಂಡ್ ಮಾಡಬೇಕಂದ್ರೆ ಇಲ್ಲಿ ಆನ್ ಚೈನ್ ವಿತ್ಡ್ರಾ ಮೇಲೆ ಟ್ಯಾಪ್ ಮಾಡ್ತು ಅಂದರೆ ಇಲ್ಲಿ ಸ್ಕ್ಯಾನರ್ ಬರುತ್ತೆ.
ಗೈಸ್ ಆನ್ ಚೈನ್ ವಿತ್ಡ್ರಾ ಮೇಲೆ ಇಲ್ಲಿ ಅಡ್ರೆಸ್ ಇದೆಯಲ್ಲ, ಇಲ್ಲಿ ಅಡ್ರೆಸ್ ಪಕ್ಕ ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ ಯೂಸ್ ಮಾಡೋಣ, ನೀವು ಯಾರಿಗಾನ ಸೆಂಡ್ ಮಾಡ್ಬೋದು. ಅಥವಾ ನೀವು ಏನಾದರೂ ಬೇರೆ ಪ್ಲಾಟ್ಫಾರ್ಮಲ್ಲಿ ಬೈ ಮಾಡ್ತೀರಾ ಅಂದರೆ ಈ ಒಂದು ಅಡ್ರೆಸ್ ಪಕ್ಕದಲ್ಲಿ ಒಂದು ಸ್ಕ್ಯಾನರ್ ರೀತಿ ಶೋ ಆಗ್ತಿದೆಯಲ್ಲ, ಈ ಸ್ಕ್ಯಾನರ್ನ ಟ್ಯಾಪ್ ಮಾಡಿ ನೀವು ಸೆಂಡ್ ಮಾಡ್ಬೋದು. ಗೈಸ್ ಅಗೈನ್ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಫಸ್ಟ್ ಹೇಳ್ತಾ ಇದ್ದೀನಿ, ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ನಾನು ಯಾವುದೇ ರೀತಿಯಾದಂತಹ ಬೈ ಆ್ಯಂಡ್ ಸೆಲ್ ಮಾಡಿ ಅಂತ ರೆಕಮೆಂಡ್ ಮಾಡಿಲ್ಲ. ಇಲ್ಲಿ ಎನಿ ರಿಸ್ಕ್ ಆರ್ ಎನಿ ಲಾಸಸ್ ಅಕರ್ಡ್, ಯು ವಿಲ್ ಓನ್ಲಿ ದ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ಜಸ್ಟ್ ನಾನು ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಅನ್ನೋ ಒಂದು ಪ್ರೋಸೆಸ್ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿಗೆ ಇದಿಷ್ಟ ಆಗಿತ್ತು ವಿಡಿಯೋ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಫೋರೆಕ್ಸ್ ಮಾರ್ಕೆಟ್ ಬೇಸಿಕ್ಸ್ ನಾಲೆಡ್ಜ್ ಬೇಕಂದ್ರೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಫೋರೆಕ್ಸ್ ಮಾರ್ಕೆಟ್ ಬೇಸಿಕ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೈನಿಂಗ್ ಆಫ್ ಫೋರೆಕ್ಸ್ ಕನ್ನಡಿಗ.